ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಜೊತೆ ನಿಮ್ಮ ಹತ್ರ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎಲ್ಲ ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಒಂದು ಬ್ರೇಕ್ಫಾಸ್ಟನ್ನು ಮಾಡೋಣ. ಇವತ್ತು ಬ್ರೇಕ್ಫಾಸ್ಟ್ ಅಂದರೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ತಿಂಡಿಗಳನ್ನು ಮಾಡ್ಬೋದು ನಾವು. ಇವತ್ತು ಬೆಳಿಗ್ಗೆನೇ ನಾನು ಈಗ 8:30 ಉಪ್ಪಿಟ್ಟನ್ನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಇವಾಗ ಉಪ್ಪಿಟ್ಟು ಎಷ್ಟು ಜನ ಎಷ್ಟೋ ಥರ ಮಾಡ್ತಾರೆ ಸ್ನೇಹಿತರೆ. ಬನ್ಸಿ ರವೆಯಲ್ಲಿ ಮಾಡ್ತಾರೆ, ಬಿಳಿ ರವೆಯಲ್ಲಿ ಮಾಡ್ತಾರೆ, ಕೆಲವರು ಸಣ್ಣ ರವೆ ಅಂತ ಅಂತಾರೆ, ಅದರಲ್ಲೂ ಸಹ ಮಾಡ್ತಾರೆ. ಇವತ್ತು ನಾನು ಬನ್ಸಿ ರವೆ, ಸ್ವಲ್ಪ ಹಳದಿ ಕಲರ್ ಇರುತ್ತೆ ನೋಡಿ ಫ್ರೆಂಡ್ಸ್, ಆ ರವೆ ತಗೊಂಡಿದ್ದೀನಿ ಇಲ್ಲಿ ನಾನು ಉಪ್ಪಿಟ್ಟು ಮಾಡಲಿಕ್ಕೆ. ಇವತ್ತೊಂದು ವಿಶೇಷವಾದಂತಹ ಬೆಳಗಿನ ಎಲ್ಲರಿಗೂ ಇಷ್ಟ ಆಗೋಂಥ ಉಪ್ಪಿಟ್ಟನ್ನು ಕೆಲವರು ಇಷ್ಟಪಡಲ್ಲ. ಅವರಿಗೆ ಉಪ್ಪಿಟ್ಟಿನ ಬೆಲೆ ಗೊತ್ತಿರಲ್ಲ ಅಂತ ಹೇಳ್ತೀನಿ, ಅದರ ಗುಣ ಗೊತ್ತಿರಲ್ಲ, ಅದರ ಮಹತ್ವ ಗೊತ್ತಿರಲ್ಲ ಅಂತ ಹೇಳ್ತೀನಿ. ನಿಜವಾಗ್ಲೂ ಸ್ನೇಹಿತರೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾವು ವಾರಕ್ಕೆ 4 ಸಲ ಮಾಡಿಕೊಂಡ್ರು ಇದು ತುಂಬ ಬೆನಿಫಿಟ್ಸ್ ಇದೆ ಉಪ್ಪಿಟ್ಟಲ್ಲಿ. ಅನ್ನದ ಐಟಮಿಗಿಂತನೂ ಉಪ್ಪಿಟ್ಟನ್ನು ಮಾಡ್ಕೊಳೋದ್ರಲ್ಲಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸ್ವಲ್ಪ ಎಣ್ಣೆನೂ ಸಹ ಸೈಡಿಗೆ ನಾನು ಹಾಕಿದ್ದೀನಿ ಅಲ್ಲಿ ಬಾಣಲೆಗೆ. ಈಗ ಬೇರೆ ಬಾಣಲೆಯಲ್ಲಿ ನಾನು ಬರೀ ರವೆನ ಹಾಕಿದ್ದೀನಿ ಸ್ನೇಹಿತರೆ. ಇದು ಸಿಲ್ವರ್ ಪಾತ್ರೆ ಅಲ್ವಲ್ಲ, ಹಂಗಾಗಿ ತುಂಬ ಬೇಗ ಹುರ್ಕೊತಾ ಇದ್ದೀನಿ ನಾನು. ಸ್ಟೀಲ್ ಪಾತ್ರೆ ಅಲ್ವ, ಇದು ಸೀದ್ಬಿಡುತ್ತೆ. ರವೆ ಅಂತೂ ಬೇಗನೆ ಸೀಯುತ್ತೆ ಫ್ರೆಂಡ್ಸ್. ಒಂಚೂರು ಕೈ ಆಡಿಸ್ಲಿಲ್ಲದ್ರೂ ಸಹ ತಕ್ಷಣ ಸೀದೋಗುತ್ತೆ. ನಾವು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಆದಷ್ಟು ನಾನು ರವೆಯನ್ನು ಹುರ್ಕೊತಾ ಇರೋದು. ಆ ಕಡೆ ನಾನು ರವೆನ ಎಷ್ಟು ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ಈಗ 1.5 ಲೋಟ ರವೆಯನ್ನು ತಗೊಂಡಿದ್ದೀನಿ, 4.25 ಲೋಟ ನೀರನ್ನು ತಗೊಂಡಿದ್ದೀನಿ. ನಾನು 3 ಲೋಟ ಹಾಕ್ತೀನಿ. 1 ಲೋಟ ಉಪ್ಪಿಟ್ಟು ರವೆಗೆ 3 ಲೋಟ ನೀರನ್ನು ಹಾಕ್ತೀನಿ. ಯಾಕೆ ಅಂದರೆ ರವೆ ತುಂಬ ಚೆನ್ನಾಗಿ ಮೆತ್ತಗಾಗಬೇಕು, ಉಪ್ಪಿಟ್ಟು ತುಂಬ ರುಚಿಯಾಗಿ ಬರುತ್ತೆ. ಕೆಲವರು 2 ಹಾಕ್ತಾರೆ, ಕೆಲವರು 2.25 ಹಾಕ್ತಾರೆ, ಕೆಲವರು 2.25 ಹಾಕ್ತಾರೆ. ಇದರಲ್ಲಿ ಏನು ವ್ಯತ್ಯಾಸ ಅಂದರೆ ಸ್ನೇಹಿತರೆ, ಉದುರುದ್ರಾಗಿ ಬೇಕಂದರೆ 2 ಲೋಟ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಮಗಷ್ಟು ಉದುರುದ್ರಾಗಿ ಇಷ್ಟ ಆಗೋದಿಲ್ಲ ಮನೆಯಲ್ಲಿ. ನಮಗೆ ಸ್ವಲ್ಪ ಸ್ಮೂತಾಗಿ ಇರಬೇಕು. ನಮಗೆ ಉಪ್ಪಿಟ್ಟು ತುಂಬ ಮೆದುವಾಗಿ ಮೃದುವಾಗಿ ಇರಬೇಕು. ಹಾಗಾಗಿ ನಾನು ಸ್ಮೂತಾಗೆ ಮಾಡ್ತೀನಿ. ನಾನು ಫಸ್ಟಿಂದನೂ ಹಿಂಗೆ ಮಾಡ್ತಾ ಇರೋದು. ನನಗೆ ಉದುರುದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ನಮ್ಮ ಮನೇಲಿ, ಹಾಗಾಗಿ ಮಾಡ್ತಾ ಇರೋದು ಫ್ರೆಂಡ್ಸ್. ಈಗ ರವೆನ ಮೇಲೆ ನಾನು ಚೆನ್ನಾಗಿ ಹುರ್ಕೊತಾ ಇರೋದು. ಈಗ ಸ್ವಲ್ಪ ನಾನು ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕ್ತೀನಿ. ಮನೆಯಲ್ಲೇ ಮಾಡಿಕೊಂಡಂಥ ಒಂದು ಚಮಚ ತುಪ್ಪನ ನಾನಿಲ್ಲಿ ಹಾಕೋದು. ಯಾಕೋ ತುಪ್ಪ ಹಾಕ್ಬೇಕಂತಂದರೆ ಹಾಕಲೇಬೇಕಂತ ಇಲ್ಲ, ಹಾಕಲೇಬಾರ್ದು ಅಂತ ಇಲ್ಲ. ನಾವು ಎಣ್ಣೆನಾದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಕೋಬೋದು ಸ್ನೇಹಿತರೆ. ಇಲ್ಲಿ ನಾನು ಎಣ್ಣೆ ಹಾಕ್ತಾಯಿಲ್ಲ, ಯಾಕೆಂದರೆ ನಾವು ಉಪ್ಪಿಟ್ಟಿಗೆ ಹೆಂಗಿದ್ರು ಎಣ್ಣೆ ಹಾಕಿ ಮಾಡ್ತೀವಲ್ವ, ಹಂಗಾಗಿ 1 ಚಮಚ ಸಾಕು ಫ್ರೆಂಡ್ಸ್. ಇಲ್ಲಿ ನಾನು ತುಪ್ಪ ಹಾಕ್ತಾಯಿರೋದು. ಮೇಲೆ ನಾನು ಯಾವುದೇ ತುಪ್ಪನ ಉಪ್ಪಿಟ್ಟಿಗೆ ಹಾಕೋದಿಲ್ಲ. ರವೆಯಲ್ಲಿ ಸ್ವಲ್ಪ ತುಪ್ಪದ ಫ್ಲೇವರು ಬರಲಿ ಅಂತ ಹೇಳಿ ಹಾಕ್ತಾಯಿರೋದು ಫ್ರೆಂಡ್ಸ್. ಇನ್ನೊಂದು ಹೇಳ್ತೀನಿ, ರವೆ ಹುರಿಯೋದ್ರಲ್ಲಿ ತುಂಬ ಹುಷಾರಾಗಿ ಹುರಿಬೇಕು. ಯಾಕೆ ಗೊತ್ತಾ, ಈ ರವೆ ಏನಾಗೋದು ಗೊತ್ತಾ, ಒಂದು ಸಲ ಬ್ಲಾಕಾಗಿ ಅದೊಂದು ಸ್ವಲ್ಪ ಇದಾಗ್ಬಿಡ್ತು ಅಂದರೆ ಆ ಉಪ್ಪಿಟ್ಟಿನ ರುಚಿ ಖಂಡಿತ ಬರೋದಿಲ್ಲ, ರುಚಿನೇ ಆಗೋದಿಲ್ಲ. ನಾನು ನಿಮಗೆ ಇದನ್ನು ಹೇಳೋ ಅವಶ್ಯಕತೆ ಇದೆಯಲ್ಲ ಗೊತ್ತಿಲ್ಲ, ಆದರೆ ನಾವು ಮಾಡ್ತೀವಿ, ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಲ್ವಾ. ಸುಮ್ಮನೆ ನಾವು ಹೆಂಗೆ ಬೇಕಂಗೆ ಮಾಡೋದಲ್ಲ. ತಿಂಡಿ ಎಲ್ಲರೂ ಇಷ್ಟಪಡ್ಬೇಕು ಫ್ರೆಂಡ್ಸ್. ಮಾಡಿದ್ರೆ ಎಲ್ಲರೂ ಸಹ ಇಷ್ಟಪಟ್ಟು ತಿನ್ನಬೇಕಲ್ವ. ಆ ಸಾಮಾನು ತಂದಿರ್ತೀವಿ, ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಅಂಗಡಿಯಿಂದ, ಅದನ್ನು ಹೆಂಗೆ ಬೇಕಂಗೆ ನಾವು ಮಾಡ್ಕೊಂಡು ತಿಂದುಬಿಟ್ರೆ ನಮಗೆ ಇಷ್ಟ ಆಗಲ್ಲ ಅದು. ಯಾಕೆ ನಾವು ಹೆಂಗೆ ಬೇಕಂಗೆ ಮಾಡ್ಕೊಳ್ಳೋದಲ್ವ, ಚೆನ್ನಾಗೇ ಮಾಡ್ಕೊಂಡು ತಿನ್ನೋಣ ಅಲ್ವಾ. ಹಾಗಾಗಿ ನಾನು ಹೇಳ್ತಾ ಇರೋದು. ಈ ಉಪ್ಪಿಟ್ಟಿನ ರೆಸಿಪಿ ನಾನು ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ಮಾಡಿದ್ದೀನಿ, ಆದರೆ ಸ್ವಲ್ಪ ನಾನು ಹೇಳಿದ್ನಲ್ವ, ಕೆಲವೊಂದು ವಿಡಿಯೋಸನ್ನು ನಾನು ತುಂಬ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಮತ್ತೆ ಕ್ರಿಯೇಟ್ ಮಾಡಬೇಕು. ನನಗೆಲ್ಲ ವಿಡಿಯೋಸನ್ನು ಮತ್ತೆ ಕ್ರಿಯೇಟ್ ಮಾಡ್ತೀನಿ. ಅದಕ್ಕಿಂತ ಚೆನ್ನಾಗಿ ಬೇರೆ ಬೇರೆ ರೆಸಿಪಿಗಳನ್ನು ಹಾಕಿ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಇವತ್ತು ನಾನು ಉಪ್ಪಿಟ್ಟಿನ ರೆಸಿಪಿ ನಿಮಗೆ ತೋರಿಸ್ತಾ ಇರೋದು. ತುಂಬ ಚೆನ್ನಾಗಿ ಮಾಡ್ಬೋದು ಇದನ್ನ ಉಪ್ಪಿಟ್ಟನ್ನು. ಆದಷ್ಟು ನಾವು ರುಚಿಯಾಗಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ತಪ್ಪಿಲ್ಲ.
ರವೆನ ಚೆನ್ನಾಗಿ ಹುರಿಬೇಕು, ಚೆನ್ನಾಗಿ ಹುರಿದಷ್ಟು ಉಪ್ಪಿಟ್ಟು ಅರಳುತ್ತೆ. ಅದು ರವೆ ಅರಳಬೇಕದು. ಹಾಗಾಗಿ ಉಪ್ಪಿಟ್ಟು ತುಂಬ ರುಚಿಯಾಗಿ ಮನೆಯಲ್ಲಿ ನಾವು ಮಾಡ್ಕೊಳ್ಳೋಣ ಅಂತ ಹೇಳಿ ನಿಮಗೆ ಇವತ್ತು ಇಷ್ಟು ನಿಧಾನಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟು ಬೇಗನೆ ಮಾಡ್ಬೋದು. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಗಾಣದ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ ಸ್ನೇಹಿತರೆ. ಈಗ ಪ್ಯಾನಲ್ಲಿ ನಾನೀಗ ಸಾಸಿವೆ, ಸ್ವಲ್ಪ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಆಮೇಲೆ ಜೀರಿಗೆನೂ ಹಾಕಬೇಕು. ಹೀಗೆ ಉಪ್ಪಿಟ್ಟಿಗೆ ಯಾವ ರೀತಿನಾದರೂ ಹಾಕ್ಬೋದು. ಕಡಲೆಬೇಳೆನಾದರೂ ಹಾಕ್ಬೋದು, ಹೆಸರುಬೇಳೆನಾದರೂ ಹಾಕ್ಬೋದು, ಹಾಗೇನಿಲ್ಲ. ನಾನಿಲ್ಲಿ ಸಾಸಿವೆ ಮತ್ತು ಹೆಸರುಬೇಳೆನ ಹಾಕ್ಕೊಂಡು ಮತ್ತು ಜೀರಿಗೆನೂ ಹಾಕಬೇಕು. ಇದಕ್ಕೆ ಒಂದು ಆರೋಗ್ಯಯುತವಾದಂಥ ಒಂದು ಉಪ್ಪಿಟ್ಟನ್ನು ಮಾಡೋಣ ಇವತ್ತು. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಗೆ ಇದನ್ನ ಶೇರ್ ಮಾಡೋಣ ಅಂತ ಹೇಳಿ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಸ್ನೇಹಿತರೆ, ಉಪ್ಪಿಟ್ಟು ರೆಸಿಪಿ ಮಾಡಬೇಕು ಅಂತ ಹೇಳಿ. ಉಪ್ಪಿಟ್ಟನ್ನು ತುಂಬ ವಿಧವಾಗಿ ಮಾಡ್ತಾರೆ ಸ್ನೇಹಿತರೆ. ಉಪ್ಪಿಟ್ಟಿನ ತುಂಬ ಒಂದು ಡಿಫ್ರೆಂಟಾಗಿ ಉಪ್ಪಿಟ್ಟನ್ನು ಮಾಡ್ತಾರೆ. ಇಲ್ಲಿ ನಾನಿವತ್ತು ಬನ್ಸಿ ರವೆಯನ್ನು ತಗೊಂಡಿದ್ದೀನಿ ಉಪ್ಪಿಟ್ಟು ಮಾಡಲಿಕ್ಕೆ ಅಂತ ಹೇಳಿದೆ ನಿಮಗಾಗಲೇ. ಇಲ್ಲಿ ಆರೋಗ್ಯದ ಆಹಾರ ಅಂತ ಹೇಳ್ತೀನಿ. ಇದು ಎಲ್ಲ ಏಜ್ನವರು ತಿನ್ಬೋದು ಮತ್ತು ಯಾವುದೇ ಕಾಯಿಲೆ ಇರೋರಿಗೂ ಸಹ ಇದು ಉಪ್ಪಿಟ್ಟು ತುಂಬ ಬೇಗ ಜೀರ್ಣ ಆಗುತ್ತೆ. ತುಂಬ ಒಂದು ಒಳ್ಳೆಯ ಒಂದು ಆಹಾರ ಅಂತ ಹೇಳ್ತೀನಿ. ಖಾಲಿ ಹೊಟ್ಟೆಯಲ್ಲಿ ಆದಷ್ಟು ನಾವು ರೈಸ್ ಐಟಮ್ ತಿನ್ನೋದಕ್ಕಿಂತ ಈ ಥರ ರವೆ, ಸಿರಿಧಾನ್ಯದಿಂದ ಮಾಡಿರ್ತಕ್ಕಂಥ ಆಹಾರಗಳನ್ನು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾನಿವತ್ತು ಉಪ್ಪಿಟ್ಟು ತುಂಬ ನಮ್ಮ ಮನೆಯಲ್ಲಿ ಮಾಡ್ತೀನಿ ಸ್ನೇಹಿತರೆ. ನಾನು ತುಂಬ ಇಷ್ಟ. ನಮಗೆ ಇಷ್ಟ ಅನ್ನೋದಕ್ಕಿಂತ ಅದರ ಒಂದು ಮಹತ್ವ ತುಂಬ ಒಳ್ಳೆಯದು. ಗುಣ ಅದರಲ್ಲಿ ಬನ್ಸಿ ರವೆ ಅಂತೀವಲ್ವ, ಅದು ಸಹ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ವೈಟ್ ರವೆಗಿಂತ ಬನ್ಸಿ ರವೆಯಲ್ಲಿ ಉಪ್ಪಿಟ್ಟನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಆರೋಗ್ಯದ ಒಂದು ಮಾಹಿತಿಗೆ ನಾವು ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಯಾರೇ ಆಗಲಿ, ನೀವು ಹೇಳಿದ್ರೂ ತಪ್ಪಿಲ್ಲ, ನಾವು ಹೇಳಿದ್ರೂ ತಪ್ಪಿಲ್ಲ. ಆರೋಗ್ಯದ ವಿಷಯಗಳನ್ನು ಆದಷ್ಟು ತಿಳ್ಕೊಳ್ಳೋಣ. ಈಗ ಎಷ್ಟೋ ಜನಗಳಿಗೆ ಈಗ ಮನೆಯಲ್ಲಿ ಶುಗರು, BP, ಥೈರಾಯ್ಡು, ಏನಾದರೂ ಒಂದೊಂದು ಸಮಸ್ಯೆಗಳು ಎಲ್ಲರ ಒಂದು ಇದರಲ್ಲಿ ಮನೇಲಿ ಇದ್ದೇ ಇರ್ತವೆ ಫ್ರೆಂಡ್ಸ್. ಬರೀ ಮಾತ್ರೆನೇ ಹಾಕ್ಕೊಂಡು ಎಷ್ಟು ಅಂತ ಮಾತ್ರೆ ನುಂಗಬೇಕಾಗುತ್ತೆ ಅಲ್ವಾ. ನಾವು ಆದಷ್ಟು ತಿಂಡಿ ಈ ಥರ ಆಹಾರದಲ್ಲಿ ಏನಾದರೂ ಒಂದು ನಮಗೆ ಏನು ಮಾಡಬೇಕು, ಏನು ತಿನ್ನಬೇಕು ಅನ್ನೋದನ್ನ ನಾವು ಆದಷ್ಟು ಅದನ್ನ ತಿಳ್ಕೊಂಡು ಅಡುಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಇಲ್ಲಿ ನಾನು ಈರುಳ್ಳಿ, ಟೊಮೊಟೊನ 3 ಈರುಳ್ಳಿ ತೊಗೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ ನಿಂಬೆಹಣ್ಣನ್ನು ಹಾಕೋದ್ರಿಂದ ನಾನು ಇವತ್ತು ಟೊಮೊಟೊನ ಕಡಿಮೆ ಮಾಡಿದ್ದೀನಿ. ಒಂದು ಟೊಮೊಟೊನ ಇಲ್ಲಿ ಬಳಸಿರೋ ಅಂಥದ್ದು ನಾನು. ಮತ್ತು ಹಸಿ ಶುಂಠಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಸಹ ಜಜ್ಜಿ ಹಾಕ್ಬೋದು ಫ್ರೆಂಡ್ಸ್, ತುಂಬ ಒಳ್ಳೆಯದು. ಬೆಳ್ಳುಳ್ಳಿ, ಹಸಿ ಶುಂಠಿಯನ್ನು ಎಲ್ಲ ಒಂದು ಆಹಾರದಲ್ಲಿ ಬಳಸಿ ಅಂತ ಹೇಳ್ತಾರೆ. ಆಯುರ್ವೇದಿಕ್ ಡಾಕ್ಟರ್ಸ್ಗಳ ಒಂದು ಸಂದರ್ಶನಗಳನ್ನು ನೋಡಿ ಸ್ನೇಹಿತರೆ. ತುಂಬ ಒಳ್ಳೆಯದು. ಅಡುಗೆ ಮನೆಯಲ್ಲೇ ಆರೋಗ್ಯ ಅಂತ ಹೇಳಿ, ಅಡುಗೆ ಮನೆಯಲ್ಲಿಂದನೇ ನಾವು ಎಲ್ಲ ಒಂದು ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ವಸ್ತುಗಳನ್ನು ಅಡುಗೆ ಮನೆಯಿಂದನೇ ನಾವು ಬಳಸ್ಕೊಂಡು ಅಡುಗೆಯನ್ನು ತಯಾರಿಸ್ಕೋಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ನಾನು ನಮ್ಮ ಆಹಾರದಲ್ಲಿ ಬಳಸ್ಕೊಳಲ್ಲ. ನಾವು ಎಷ್ಟೋ ಜನ ಹಸಿ ಶುಂಠಿ, ಬೆಳ್ಳುಳ್ಳಿ ತಂದಿರ್ತೀವಿ. ಅಯ್ಯೋ ಅದನ್ನು ಯಾರು ತುರಿತಾರೆ, ಅದಿರಲಿ ಬಿಡು, ಅಲ್ಲೇ ಇನ್ನೊಂದು ಸಲ ಹಾಕಿದ್ರೆ ಆಯಿತು ಅಂತಂದೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆದರೆ ಹಸಿ ಶುಂಠಿ, ಬೆಳ್ಳುಳ್ಳಿನ ಹಾಕಿ ಯಾವುದೇ ಆಹಾರಗಳಲ್ಲಿ ಬಳಸಬೇಕು ನಾವು. ಸಾಂಬಾರಿಗಾದರೂ, ಪಲ್ಯಗಳಿಗಾದರೂ, ತಿಂಡಿಗಳು ಯಾವುದೇ ಮಾಡಿದ್ರೂ ಸಹ ಬಳಸಬೇಕು ಸ್ನೇಹಿತರೆ. ಈಗ ನನ್ನ ಒಂದು ಉಪ್ಪಿಟ್ಟಿನ ಒಗ್ಗರಣೆ ಚೆನ್ನಾಗಿ ಕಂದುತ್ತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ. ಚೆನ್ನಾಗಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ನಾನು ಬೇಯಿಸ್ತಾ ಇರೋದು. ಈಗ ನಾನು ನಿಮ್ಗೆ ಹೇಳಿದೆ, ಹಸಿ ಶುಂಠಿಯನ್ನು ಈ ಥರ ನಾನು ಸಿಪ್ಪೆ ತೆಗೆದುಬಿಟ್ಟು ತೊಳೆದು, ಈಗ ಈ ಒಂದು ತುರಿ ಇರುತ್ತಲ್ವ, ಅದು ಸಣ್ಣ ಒಂದು ಪ್ಲಾಸ್ಟಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ. ಈ ಥರ ಸಣ್ಣದೇ ಇರುತ್ತೆ ಇದು ಬೆಳ್ಳುಳ್ಳಿ, ಹಸಿ ಶುಂಠಿ ಎಲ್ಲ ತುರ್ಕೋಬೋದು ತುಂಬ ಈಸಿಯಾಗಿ ನಾವು. ಇದರಲ್ಲಿ ನಾನು ಈಗ ಹಂಗೆ ಮೇಲೇ ಹಾಕ್ತಾಯಿದ್ದೀನಿ. ಇವಾಗ ಟೀಗೂ ಸಹ ಹಾಕ್ತಾಯಿರ್ತೀನಿ ನಾನು ಹಸಿ ಶುಂಠಿನ. ಒಣಶುಂಠಿ ಪುಡಿನ ಮಾಡಿಟ್ಕೊಂಡಿರ್ತೀನಿ ಟೀಗೆ. ಅದು ಖಾಲಿ ಆದಾಗ ಹಸಿ ಶುಂಠಿ ತುರ್ಕೊಂಡ್ಬಿಟ್ಟು ನಾನು ಟೀ ಮಾಡೋದು ಸ್ನೇಹಿತರೆ. ಈಗ ನಮ್ಮ ಉಪ್ಪಿಟ್ಟು ಒಗ್ಗರಣೆ ಚೆನ್ನಾಗಿ ಬೇಯ್ತಾ ಇದೆ. ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಹತ್ರ ನಾನು ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ನಿಸ್ತು. ಅದು ಒಳ್ಳೆಯ ವಿಷಯಗಳನ್ನು ಚರ್ಚೆ ಮಾಡಿದಷ್ಟು, ಒಳ್ಳೆಯ ವಿಷಯಗಳನ್ನು ನಾವು ಹೇಳ್ಕೊಂಡಾಗ, ನಮಗೆ ಅಡುಗೆ ಮಾಡಿದಾಗ
ಏನೋ ಒಂದು ನಮಗೆ ಮನಸ್ಸಿಗೆ ಸಂತೋಷ ಆಗುತ್ತೆ, ಮತ್ತು ನಿಮಗೂ ಸಹ ನಾನು ತಿಳಿಸಿದೆ ಅಂತ ಹೇಳಿ ನನಗೆ ಒಂದು ಸಂತೋಷ ಸಿಗುತ್ತೆ. ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ ಸ್ನೇಹಿತರೆ, ಆದರೆ ನೀವು ಸಹ ಇದನ್ನು ತಿಳ್ಕೊಳ್ಳಿ ಅಂತ ಅಂದ್ಕೊತೀನಿ ನಾನು. ಗೊತ್ತಿದ್ದರೆ ನನಗೆ ತುಂಬ ಖುಷಿ. ಈಗ ನಾ ಯೂಟ್ಯೂಬಲ್ಲಿ ಬರೀ ಅಡುಗೆ ತೋರಿಸೋದು ಅಷ್ಟೇ ಪಟಾಪಟ್ ಅಂತ ಹೇಳಿ ತೋರಿಸಿ ಮುಗಿಸ್ಬೋದು ಇದನ್ನೇ 5 ನಿಮಿಷದಲ್ಲಿ. ಆದರೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಾಗ ಎಷ್ಟೋ ಮಾಹಿತಿಗಳು, ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗೋದಿಲ್ಲ. ಕೆಲವರಿಂದ ನಾವು ನಿಮ್ಮ ಹತ್ರ 1000 ತಿಳ್ಕೊಳ್ಳೋಂಥ ವಿಷಯ ಇರುತ್ತೆ ಫ್ರೆಂಡ್ಸ್. ಎಲ್ಲರಿಂದನೂ ಕಲಿಯೋಂಥ ವಿಷಯ ಸಾಕಷ್ಟು. ಒಗ್ಗರಣೆ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಈರುಳ್ಳಿ ಚೆನ್ನಾಗಿ ಕಂದಬೇಕು. ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಕಂದಿದ್ಮೇಲೆ ನಾವು ನೀರು ಕಾಯಕ್ಕಿಟ್ಟಿದ್ವಲ್ವ, 4.25 ಲೋಟನ ನೀರನ್ನು ನಾನಿಲ್ಲಿ ಹಾಕ್ತಾಯಿರೋಂಥದ್ದು. 1 ಲೋಟಕ್ಕೆ 3 ಲೋಟ ಅಂತಂದರೆ 1.5 ಲೋಟಕ್ಕೆ 4.25 ಲೋಟನ ನಾನು ಇಲ್ಲಿ ನೀರನ್ನು ಹಾಕ್ತಾಯಿರೋದು. ತುಂಬ ಒಂದು ನಮಗೆ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಈ ಪ್ರಮಾಣ ಚೆನ್ನಾಗಿ ಅದು ಹೊಂದ್ಕೋಬೇಕು. ರವೆ ಚೆನ್ನಾಗಿ ಬೇಯಬೇಕು ಆ ನೀರಿನ ಜೊತೆ. ನಾವು ಹಾಕಿರೋ ಪ್ರಮಾಣ ಏನಿದೆ ಚೆನ್ನಾಗಿ. ಈಗ ಉಪ್ಪನ್ನು ಹಾಕ್ತೀವಿ ನಾವು. ಉಪ್ಪಿಟ್ಟಿಗೆ ಮೇಯ್ನ್ ಏನಪ್ಪ ಅಂದರೆ ಉಪ್ಪು ಮೇಯ್ನು ಫ್ರೆಂಡ್ಸ್. ಇಲ್ಲಿ ಜಾಸ್ತಿ ಹಾಕಿದ್ರೆ ತುಂಬಿಟ್ಟು ಬಾಯಿಗೆ ಇಡೋಕ್ಕಾಗೋದಿಲ್ಲ. ಕಡಿಮೆ ಹಾಕಿದ್ರೆ ಮತ್ತೆ ನಾವು ಸ್ವಲ್ಪ ಹಾಕ್ಕೊಂಡು ತಿನ್ಬೋದು ಗುರಾಡ್ಕೊಂಡು. ಜಾಸ್ತಿ ಉಪ್ಪನ್ನು ಹಾಕ್ಬಿಟ್ರೆ ಉಪ್ಪಿಟ್ಟನ್ನು ಒಗಸ್ಬೇಕಾಗುತ್ತೆ, ಖಂಡಿತ ತಿನ್ನೋಕ್ಕೆ ಬರೋದಿಲ್ಲ. ನಾನಿಲ್ಲಿ ಹಸಿ ಬಟಾಣಿ ಹಾಕಿದ್ದೀನಿ. ಹಸಿ ಬಟಾಣಿ, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಯಾವುದೇ ಥರ ಸೊಪ್ಪುಗಳನ್ನು ಬಳಸ್ಬೋದು. ಇಲ್ಲಿ ನಾನಿವತ್ತು ಸಬ್ಬಸಿಗೆ ಕೊತ್ತಂಬರಿನ ಜಾಸ್ತಿ ಹಾಕಿರೋಂಥದ್ದು ಇದಕ್ಕೆ ಉಪ್ಪಿಟ್ಟಿಗೆ. ಆಹಾರದಲ್ಲಿ, ಅಡುಗೆಗಳಲ್ಲಿ ನಾವು ಆದಷ್ಟು ಸೊಪ್ಪನ್ನು, ತರಕಾರಿಗಳನ್ನು ಬಳಸ್ಕೊಳ್ಳೋದ್ರಿಂದ ಮಕ್ಕಳು ಸಹ ತಿಂತಾರೆ. ಅವರು ನಾವು ಬರೀ ಸೊಪ್ಪನ್ನೇ ಮಾಡಿಕೊಟ್ರೆ ಅವ್ರು ಖಂಡಿತ ತಿನ್ನೋದಿಲ್ಲ. ಈಗ ರವೆ ಚೆನ್ನಾಗಿ ಹುರಿದಿದ್ನಲ್ವ, ಅದು ಆರಿತ್ತು. ಈಗ ರವೆಯನ್ನು ನಾನು ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ಚೆನ್ನಾಗಿ ಕುದಿಬೇಕದು, ಚೆನ್ನಾಗಿ ಬೇಯಬೇಕು. ರವೆ ಮೆತ್ತಗೆ ಸ್ಮೂತಾಗಿ ಬೇಯಬೇಕು ಫ್ರೆಂಡ್ಸ್, ಆವಾಗ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಇಲ್ಲಿ ನನಗೆ ಒಂದು ಫೋನ್ ಬಂದ್ಬಿಡ್ತು ಈಗ ಮಾಡಬೇಕಾದ್ರೆ, ಸ್ವಲ್ಪ ಅದಕ್ಕೆ ಡಿಸ್ಟರ್ಬೆನ್ಸ್ ಆಯಿತು ನನಗೀಗ. ಈಗ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿ ಆಗ್ತಾ ಬರ್ತಾಯಿದೆ ನೋಡಿ. ನಮ್ಮದು ಒಂದು ರುಚಿಕರವಾದಂತಹ ಒಂದು ಉಪ್ಪಿಟ್ಟು. ನಾವು ಸಂಜೆ ಆದರೂ ಇದನ್ನ ಬಿಸಿ ಮಾಡಿಕೊಂಡು ತಿನ್ಬೋದು, ಕಾಫಿ ಜೊತೆಗೆ, ಟೀ ಜೊತೆಗೆ. ವೇಸ್ಟ್ ಮಾತ್ರ ಮಾಡಬಾರ್ದು ಫ್ರೆಂಡ್ಸ್. ಯಾವುದೇ ತಿಂಡಿ ಆಗಿದ್ದರೂ ಅಷ್ಟೇ, ಯಾವುದೇ ಸಾರಾಗಿದ್ದರೂ ಅಷ್ಟೇ, ಯಾವುದೇ ಅಡುಗೆ ಆಗಿದ್ರೂ ಅಷ್ಟೇ ವೇಸ್ಟ್ ಮಾಡಬಾರ್ದು. ನಾನು ರವೆನ ಸ್ವಲ್ಪ ತೆಗೆದಿದ್ದೆ ಫ್ರೆಂಡ್ಸ್. ಫೈನಲಿ ಉಪ್ಪಿಟ್ಟಾಯಿತು, ತುಂಬ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು. ಈಗ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು. ಕುದಿಸಿದೆ ನಾನು ರವೆ ಹಾಕಿದ್ಮೇಲೆ. ಈಗ ಕೊನೆಯಲ್ಲೇ ನಾನು ಗ್ಯಾಸನ್ನು ಆಫ್ ಮಾಡಿ ಮತ್ತೆ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ತೀನಿ. ನಿಂಬೆಹಣ್ಣಿನ ಈಗ ಉಪ್ಪಿಟ್ಟು ರೆಡಿ ಆಯಿತು ಸ್ನೇಹಿತರೆ. ಹುಳಿಯನ್ನು ಈಗ ಸ್ವಲ್ಪ ಹೊತ್ತು ಇದನ್ನ ಒಂದು 10 ನಿಮಿಷ ಚೆನ್ನಾಗಿ ಮುಚ್ಚಿಡೋಣ. ರವೆನ ಎಲ್ಲ ಇದು ಇಷ್ಟು ಸಾಕಾಗುತ್ತೆ, ಜಾಸ್ತಿ ಹಾಕ್ಬಾರ್ದು. ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕಿದ್ರೆ ಅದೇ ಹುಳಿನೇ ಅನಿಸುತ್ತೆ ಉಪ್ಪಿಟ್ಟು, ಕಹಿ ಆಗುತ್ತೆ ಒಂಥರ. ಚೆನ್ನಾಗಿ ಗೂರಾಡ್ಬಿಟ್ಟು ನಾನು ಮುಚ್ಚಿಡ್ತೀನಿ. ಸ್ಮೂತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು. ತುಂಬ ಚೆನ್ನಾಗಿ ಮೆತ್ತಗೆ ಹೂವು ಥರ ಆಗಿದೆ. ಇದನ್ನು ಈ ಥರ ನಾವು ಪೇಷಂಟ್ಸ್ಗಳಿಗೆ ಮಾಡ್ಕೊಳ್ಬೋದು. ತುಂಬ ಉದ್ರಾಗಿ ಮಾಡಿಕೊಟ್ರೆ ಪೇಷಂಟ್ಸ್ಗಳು, ಯಾರೇ ಹುಷಾರಿಲ್ದವ್ರಿಗೆ ಏನಾಗಲಿ, ಅವ್ರಿಗೆ ಅದು ಗಂಟ್ಲಲ್ಲಿ ಇಳಿಯೋದಿಲ್ಲ ಉಪ್ಪಿಟ್ಟು. ಹಾಗಾಗಿ ಸ್ಮೂತಾಗಿ ಆದಷ್ಟು ಮಾಡಿಕೊಡ್ಬೇಕು ವಯಸ್ಸಾದವ್ರಿಗೆ. ತುಂಬ ಲೋಟಕ್ಕೆ ಇಷ್ಟು ಉಪ್ಪಿಟ್ಟಾಗಿದೆ ನೋಡಿ ಸ್ನೇಹಿತರೆ. ಹಂಗಾಗಿ ಹೇಳಿದೆ ನಾನು, ಜಾಸ್ತಿ ಬಂದಿದೆ, ಗೊತ್ತಿರುತ್ತೆ ರವೆ. ಆದರೆ ನಾನು ನಿಮ್ಮ ಶೇರ್ ಮಾಡ್ಕೊತಾ ಇದ್ದೀನಿ. ಅಯ್ಯೋ ನಮಗೇನು ಗೊತ್ತಿಲ್ವಾ ಅಂತ ಅಂದ್ಕೊಳೋದು ತಪ್ಪಾಗುತ್ತೆ. ಯಾಕೆಂದರೆ ನಿಮಗೆ ಗೊತ್ತಿರೋದು ನಮಗೆ ಗೊತ್ತಿರಲ್ಲ, ನಮಗೆ ಗೊತ್ತಿರೋದು ನಿಮಗೆ ಗೊತ್ತಿರಲ್ಲ. ಆದರೆ ನನಗೆ ಗೊತ್ತಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನಿಲ್ಲಿ. ಈಗ ನಮ್ಮದು ಉಪ್ಪಿಟ್ಟು ರೆಡಿ ಆಯಿತು ಸ್ನೇಹಿತರೆ. ಈಗ ನಾನು ಮುಚ್ಚಿಟ್ಟಿದ್ದೆ ಅದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಅದು ಅರಳಬೇಕು ಉಪ್ಪಿಟ್ಟು ಇದಕ್ಕೆ. ಈಗ ನಮ್ಮ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ನಾನಿವತ್ತು ನಿಮ್ಮ ಹತ್ರ ತಿಂಡಿಯನ್ನು ಹಾಕ್ಕೊತೀನಿ. ನನ್ನ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ನಿಮಗೆ ಉಪ್ಪಿಟ್ಟನ್ನು ತೋರಿಸ್ತೀನಿ. ಈಗ ನಿಮ್ಮ ಹತ್ರ ನಾನು ಮಾತಾಡ್ಕೊತಾನೆ ಉಪ್ಪಿಟ್ಟನ್ನು ಮಾಡಿದೆ.
ತುಂಬ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು. ನಾನು ಟೇಸ್ಟ್ ನೋಡಿದೆ ಸ್ವಲ್ಪ, ತುಂಬ ಚೆನ್ನಾಗಿದೆ ಉಪ್ಪಿಟ್ಟು. ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ನನ್ನ ಈ ಪುಟ್ಟ ವಿಡಿಯೋ ನಾನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಹೊಸಬ್ರು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ನಿಮಗೆಲ್ಲ ನನ್ನ ಒಂದು ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ.